ಡ್ರೈ ಫ್ರೂಟ್ಸ್ ಲಡ್ಡು ಮಾಡಲು ಬೇಕಾಗುವ ಸಾಮಗ್ರಿ: ಖರ್ಜೂರ, ಇದು ಹಸಿ ಖರ್ಜೂರ, ಸೀಡ್ಸ್ ಎಲ್ಲ ತೆಗೆದಿದ್ದೀನಿ, ಅರ್ಧ kg ಇದೆ. ವಾಲ್ನಟ್, ಪಿಸ್ತಾ, ಬಾದಾಮಿ ಮತ್ತು ಪಿಸ್ತಾ, ಗೋಡಂಬಿ ಇದೆಲ್ಲ 200 ಗ್ರಾಮ್ಸ್ ಇದೆ. ಆಮೇಲಿಂದ ದ್ರಾಕ್ಷಿ, ಇದು 200 ಗ್ರಾಮ್ಸ್ ಇದೆ. ಅಂಜೂರ, ಸನ್ಫ್ಲವರ್ ಸೀಡ್ಸ್, ಬ್ಲ್ಯಾಕ್ ದ್ರಾಕ್ಷಿ, ಪಂಪ್ಕಿನ್ ಸೀಡ್ಸ್, ವೈಟ್ ಎಳ್ಳು, ಚಿಯಾ ಸೀಡ್ಸ್, ಬೂಂದ್, ಗಸಗಸೆ. ಈಗ ಇದನ್ನೆಲ್ಲ ನಾವು ಬಿಸಿ ಮಾಡ್ಕೊಬೇಕು. ಅದಕ್ಕೆ ನಾವು ತುಪ್ಪ ಹಾಕ್ಕೋಬೇಕು. ತುಪ್ಪ ಟೋಟಲ್ ಎಲ್ಲ ಸೇರಿ 5 to 10 ಸ್ಪೂನ್ಸ್ ಬೇಕಾಗತ್ತೆ. ಇದು 1 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ಈ ಬೂಂದ್ ಏನಿದೆ ಅದನ್ನು ಬಿಸಿ ಮಾಡ್ಕೊಳ್ಳೋಣ. ಈ ಥರ ಬಿಸಿ ಮಾಡ್ಕೊಬೇಕು, ಅದೆಲ್ಲ ಹರಳುತ್ತೆ. ನೋಡಿ, ಗೊತ್ತಾಗ್ತಿದೆಯಾ? ಫುಲ್ ದಪ್ಪ ಆಗ್ತಾ ಇದೆ. ನೋಡಿ ಇದು ಹೇಗೆ ಹರಳಿದೆ ಅಂತ. ಇಷ್ಟಾದರೆ ಸಾಕು. ಇದನ್ನು ಒಂದು ಪ್ಲೇಟಿಗೆ ತಕ್ಕೊಂಡು ಇದನ್ನು ಪೌಡ್ರ್ ಮಾಡ್ಕೊಬೇಕು. ಈಗ ಅದೇ ಬಾಣಲಿಗೆ ಬಿಳಿ ಎಳ್ಳಿಟ್ಟಿದ್ವಲ್ಲ ಅದನ್ನು ಹಾಕ್ಕೊಂಡು ಬಿಸಿ ಮಾಡ್ಕೊಳ್ಳೋಣ. ಇದನ್ನು ಬರೀ ಬಿಸಿ ಮಾತ್ರ ಮಾಡ್ಕೋಬೇಕು, ಪೌಡ್ರೆಲ್ಲ ಏನು ಮಾಡೋ ಆಗಿಲ್ಲ. ನೋಡಿ ಈಗ ಇದಾಗಿದೆ, ಸಿಡಿತಾ ಇದೆ. ಇಷ್ಟಾದರೆ ಸಾಕು. ಈಗ ಇದನ್ನು ಒಂದು ಪ್ಲೇಟಿಗೆ ತಗೊಳ್ಳೋಣ. ಈಗ ಚಿಯಾ ಸೀಡ್ಸ್ ಇದೆಯಲ್ಲ, ಇದನ್ನು ಬಿಸಿ ಮಾಡ್ಕೊಳ್ಳೋಣ. ಇದನ್ನು ಅಷ್ಟೇ, ತುಂಬ ಆ ಥರ ಎಲ್ಲ ಬಿಸಿ ಮಾಡ್ಕೊಳ್ಳೋದು ಬೇಡ, ಒಂದು ರೇಂಜಿಗೆ ಮಾಡಿಕೊಂಡ್ರೆ ಸಾಕು. ಇಷ್ಟಾದರೆ ಸಾಕು. ಈಗ ಇದನ್ನು ಬೇರೆ ಪ್ಲೇಟಿಗೆ ತೆಗಿಯೋಣ. ಇದನ್ನು ಪೌಡ್ರ್ ಮಾಡ್ಕೊಳ್ಳೋಕ್ಕೆ ಹಾಕೋಣ. ಅದು ಜಸ್ಟ್ ಸ್ಮೆಲ್ಲಿಗಷ್ಟೇ. ಈಗ ಇದಕ್ಕೆ ನಾನು 3 ಸ್ಪೂನ್ ತುಪ್ಪ ಹಾಕಿದ್ದೀನಿ. ನಾನು ನಂದಿನಿ ತುಪ್ಪ ಹಾಕ್ತೀನಿ, ನನಗೆ ತುಪ್ಪ ಮಾಡೋಕ್ಕೆ ಬರೋಲ್ಲ. ಸೊ ನೀವು ಮನೇಲಿ ಮಾಡಿರೋ ತುಪ್ಪ ಇದ್ದರೂ ಹಾಕ್ಕೋಬೋದು. ಈಗ ಇದಕ್ಕೆ ಇದೆಲ್ಲ ಕಟ್ ಮಾಡ್ಕೊಂಡಿರೋದಿದೆಯಲ್ಲ ಅದೆಲ್ಲ ಹಾಕಿ ಬಿಸಿ ಮಾಡ್ಕೊಳ್ಳೋಣ. ಸನ್ಫ್ಲವರ್ ಸೀಡ್ಸು ಹಾಕೋಣ. ಪಂಪ್ಕಿನ್ ಸೀಡ್ಸ್, ಅಂಜೂರ ಲಾಸ್ಟಲ್ಲಿ ಹಾಕ್ಕೊಳ್ಳೋಣ. ಅಂಜೂರ ಮತ್ತು ದ್ರಾಕ್ಷಿನ ಈಗ ಇದಿಷ್ಟನ್ನ ಬಿಸಿ ಮಾಡ್ಕೊಬೇಕು. ಬಿಸಿ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಸಿಮ್ಮಲ್ಲಿ ಇಟ್ಕೊಂಡೆ ಬಿಸಿ ಮಾಡಬೇಕು, ಇಲ್ಲಾಂದರೆ ಕಲರ್ ಶೇಡು ಆಗುತ್ತೆ, ಆಮೇಲೆ ಟೇಸ್ಟು ಚೆನ್ನಾಗಿರಲ್ಲ. ಸೊ ಹಾಗಾಗಿ ಬಿಸಿ ಅಂತ ಅಂದರೆ ನಮಗೆ ಮುಟ್ಟಿದ್ರೆ ಅದು ಬಿಸಿ ಅಂತ ಅನ್ನಿಸ್ಬೇಕು, ಅಷ್ಟಿದ್ರೆ ಸಾಕು. ನೋಡಿ, ಇಷ್ಟು ಬಿಸಿ ಆದರೆ ಸಾಕು. ಈಗ ಇದಕ್ಕೆ ದ್ರಾಕ್ಷಿ ಹಾಕ್ಕೊಳ್ಳೋಣ ಮತ್ತು ಬ್ಲ್ಯಾಕ್ ಗ್ರೇಪ್ಸು ಹಾಕೋಣ. ಅಂಜೂರ, ಈಗ ಇದನ್ನು ಹಾಕಿ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಬಿಸಿ ಮಾಡ್ಕೋಬೇಕು, ಸಿಮ್ಮಲ್ಲೇ ಇರಬೇಕು, ಉರಿ ಜಾಸ್ತಿ ಮಾಡಬಾರ್ದು. ಕಲರ್ ಚೇಂಜ್ ಆಗೋ ರೇಂಜ್ಗೆಲ್ಲ ಹುರ್ಕೋಬೇಡಿ. 2 ಸ್ಪೂನ್ ಗಸಗಸೆ ಹಾಕೋಣ. ಎಳ್ಳು ಮತ್ತು ಚಿಯಾ ಸೀಡ್ಸ್ ಬಿಸಿ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕೋಣ. ಈಗ ಇದನ್ನು ಪೌಡ್ರ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕೋಣ. ಈಗ ಖರ್ಜೂರ ಇದೆಯಲ್ಲ ಅದನ್ನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ, ಮಿಕ್ಸಿಗೆ ಹಾಕಿ ಅದನ್ನು ಹಾಕೋಣ. ಈಗ ಇದೆಲ್ಲ ಹಾಕಿ 5 ನಿಮಿಷ ಬಿಸಿ ಮಾಡ್ಕೊಂಡು ಆಫ್ ಮಾಡೋಣ. ನಾನು ಇದಕ್ಕೆ ಸ್ವೀಟ್ಗೆ ಅಂತ ಬೆಲ್ಲ ಆಗಲಿ ಕಲ್ಸಕ್ಕರೆ ಆಗಲಿ ಏನೂ ಹಾಕಿಲ್ಲ. ಡೇಟ್ಸ್ ಏನು ಹಾಕಿದ್ದೀನೋ ಅಷ್ಟೇ, ಖರ್ಜೂರ ಬಿಟ್ಟು ಏನೂ ಹಾಕಿಲ್ಲ. ಈಗ ಇದಾಗಿದೆ. ಈಗ ಉಂಡೆ ಕಟ್ಕೊಳ್ಳೋಣ. ಡ್ರೈ ಫ್ರೂಟ್ಸ್ ಲಡ್ಡು ರೆಡಿ ಇದೆ. ಇದಕ್ಕೆ ನಾನು ಕಲ್ಸಕ್ಕರೆ ಆಗಲಿ ಬೆಲ್ಲ ಆಗಲಿ ಯಾವುದನ್ನು ಯೂಸ್ ಮಾಡಿಲ್ಲ. ಡೇಟ್ಸ್ ಒಂದನ್ನು ಮಾತ್ರ ಯೂಸ್ ಮಾಡಿದ್ದೀನಿ. ಈಗ ಹೇಳಿರೋ ಪ್ರಮಾಣದಲ್ಲಿ ಎಲ್ಲನೂ ತೊಗೊಂಡ್ರೆ ಡೇಟ್ಸ್ ಮಾತ್ರ 1.5 kg ಹಾಕಬೇಕಾಗತ್ತೆ. ಇಟ್ಸ್ ಸೋ ಯಮ್ಮಿ ಆ್ಯಂಡ್ ಡಿಲಿಷಿಯಸ್. ಒಂದ್ಸಲ ಟ್ರೈ ಮಾಡಿ, ಮಕ್ಕಳಿಗೆಲ್ಲ ತುಂಬ ಒಳ್ಳೆಯದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.